ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 19ನೇ ಕಂತಿನ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಇದೆ, ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆ ಜನವರಿ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಯಾವಾಗ ಜಮಾ ಆಗ್ಬೋದು ಅದರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಈಗ 18ನೇ ಕಂತಿಗೋಸ್ಕರ ಕೆಲವೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿರಲಿಲ್ಲ. ಮಂಡ್ಯ, ಹಾಸನ, ಕೊಡಗು, ಮೈಸೂರು, ಆಮೇಲೆ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಈ ಜಿಲ್ಲೆಗಳಿಗೆ ಹಣ ಇನ್ನೂ ಬಿಡುಗಡೆ ಆಗಿರಲಿಲ್ಲ. ಬಟ್ ಆದರೆ ಕಳೆದ 2-3 ದಿನಗಳಿಂದ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ, ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆರಂಭ ಆಗಿದೆ. ಈಗ ಆಲ್ರೆಡಿ ಕೇವಲ 4 ದಿನದಲ್ಲಿ ಗೃಹಲಕ್ಷ್ಮಿ 18ನೇ ಕಂತು ಜಮಾ ಆಗಲಿಕ್ಕೆ ಶುರುವಾಗಿ ಕೇವಲ 4 ದಿನದಲ್ಲಿ 83% ಜನರಿಗೆ ಈಗಾಗಲೇ ಹಣ ಜಮಾ ಆಗಿದೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಇವತ್ತು ಬೆಳಗ್ಗೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಇನ್ನೂ ಕೂಡ ಒಂದು 17% ಜನರಿಗೆ ಬರೋದು ಬಾಕಿ ಇದೆ. ಯಾವಾಗ ಬರುತ್ತೆ ಅಂತ ನೋಡೋದಕ್ಕೆ ಹೋದರೆ ಇನ್ನು ಏಪ್ರಿಲ್ 10ರವರೆಗೂ ಸಹ ನಿಮಗೆ 18ನೇ ಕಂತು ಜಮಾ ಆಗ್ತಾ ಹೋಗುತ್ತೆ. ಏಪ್ರಿಲ್ 10ರವರೆಗೂ ನಿಮಗೆ ಯಾರ್ಯಾರಿಗೆ 17ನೇ ಕಂತು ಬಂದಿಲ್ಲ, 16ನೇ ಕಂತು ಬಂದಿಲ್ಲ, ಅವು ಕೂಡ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಈ ರೀತಿಯಾಗಿ ಡಿಲೇ ಆಗಿದ್ದರೆ ಮಾತ್ರ ನಿಮಗೆ ಸ್ವಲ್ಪ ಇನ್ನೂ ಡಿಲೇ ಆಗ್ಬೋದೇ ಹೊರತು ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ 16ನೇ ಕಂತುವರೆಗೂ ಕರೆಕ್ಟಾಗಿ ಬಂದಿತ್ತು, 17ನೇ ಕಂತು ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ. ಏಪ್ರಿಲ್ 10ರವರೆಗೂ ನಿಮಗೆ 16, 17, 18 ಈ 3 ಕಂತುಗಳು ಕೂಡ ಜಮಾ ಆಗುತ್ತೆ, ಪ್ರೋಸೆಸ್ ಆಗ್ತಾ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆನಾ? ಇನ್ನು ಈಗ 18ನೇ ಕಂತು ಅಂದರೆ ಸಹಜವಾಗಿ ನಿಮಗೆ ಗೊತ್ತಿರುತ್ತೆ ಜನವರಿ ತಿಂಗಳ ಹಣ. ಫೆಬ್ರವರಿ ತಿಂಗಳ ಹಣ ಮಾರ್ಚಲ್ಲಿ ಬರಬೇಕಾಗಿತ್ತು. ಈಗ ಫೆಬ್ರವರಿ ತಿಂಗಳ ಹಣ ಅಂದರೆ ಗೃಹಲಕ್ಷ್ಮಿ 19ನೇ ಕಂತು. 19ನೇ ಕಂತು ನಿಮಗೆ 19ನೇ ಈಗ 18ನೇ ಕಂತು 83% ಜನರಿಗೆ ಜಮಾ ಆಗಿದೆ ಅಂದರೆ ಅದರಲ್ಲೂ ಕೂಡ ಏನಾದರೂ ಒಂದು 5%, 6% ಜನರಿಗೆ ಬಂದೇ ಇಲ್ಲ, ಹಣ ಬರಲೇ ಇಲ್ಲಪ್ಪ, ನಿಮಗೆ ಇನ್ನೂ ಒಂದು ವಾರ ಹೋದರೂ ಬರಲಿಲ್ಲ ಅಂದರೆ ಡೆಫಿನೆಟ್ಲಿ 19ನೇ ಕಂತಿನಲ್ಲಿ ನಿಮಗೆ ಯಾರ್ಯಾರಿಗೆ 17, 18, 19 ಬಂದಿಲ್ಲ ಅವರೆಲ್ಲರಿಗೂ ಕೂಡ ಹಣ ಜಮಾ ಆಗುತ್ತೆ. ಇದು ಪ್ರತಿ ಸಾರಿನೂ ನಡ್ಕೊಂಡ್ಬರ್ತಾ ಇರುತ್ತೆ. ಒಂದು 2-3% ಜನರಿಗೆ ನಿಮ್ಮದೇನು ಮಿಸ್ಟೇಕ್ ಇಲ್ಲ ಅಂದರೂ ಸಹ ಏನು ಬಾಕಿ ಕಂತುಗಳಿದೆ ನೆಕ್ಸ್ಟ್ ಹೊಸ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಹಣ ಜಮಾ ಆಗುತ್ತೆ. ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಓಕೆನಾ? ಯಾಕೆಂದರೆ ಈಗ ನಿಮಗೆ ಕೆಲವರಿಗೆ 16, 17 ಬರದೇ ಇರೋರಿಗೆ ಎಷ್ಟೋ ಜನರು ನಮಗೆ ಪ್ರೂಫ್ ಕಳಿಸಿದ್ದಾರೆ. ಸರ್, ನಮಗೆ 2-3 ದಿನ ಡಿಫ್ರೆನ್ಸಲ್ಲಿ ಬ್ಯಾಂಕ್ ಖಾತೆ ಜಮಾ ಮಾಡಿದಾಗ, ಬ್ಯಾಂಕ್ ಖಾತೆ ಚೆಕ್ ಮಾಡಿದಾಗ ಗೊತ್ತಾಗಿದೆ 2 ಕಂತು ಜಮಾ ಆಗಿದೆ, 18ನೇ ಕಂತು ಇವತ್ತು ಬಂದಿದೆ ಅಂಥೇಳಿ ಕಮೆಂಟನ್ನು ಮಾಡಿದ್ದಾರೆ, ಪ್ರೂಫನ್ನು ಕೂಡ ಕಳಿಸಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ 19ನೇ ಕಂತಿನಲ್ಲಿ ನಿಮಗೇನಾದರೂ 18ನೇ ಕಂತು ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಈ ಮಾರ್ಚ್ ತಿಂಗಳ ಹಣ ಯಾವಾಗ ಬರ್ಬೋದು ಅಂತ ನೋಡೋದಕ್ಕೆ ಹೋದರೆ ನಿಮಗೆ ಏಪ್ರಿಲ್ ಎಂಡಲ್ಲಿ ಬರುತ್ತೆ. ಮಾರ್ಚ್ ತಿಂಗಳು ಅಂದರೆ 20ನೇ ಕಂತಿನ ಹಣ. ಈಗ ಸದ್ಯಕ್ಕೆ ನಾವು ಫೆಬ್ರವರಿ 10ರ ನಂತರ ನಿಮಗೆ 19ನೇ ಕಂತಿನ ಹಣ ಜಮಾ ಆಗುವಂಥ ಸಾಧ್ಯತೆ ಇದೆ. ಜನವರಿ ತಿಂಗಳ ಅನ್ನಭಾಗ್ಯ ಹಣ ನಿಮಗೆ ಡಿಸೆಂಬರ್ವರೆಗೂ ಜಮಾ ಆಗ್ತಿದೆ. ಇವಾಗಲೂ ಕೂಡ ನಿಧಾನವಾಗಿ ಗೃಹಲಕ್ಷ್ಮಿಯಷ್ಟು ಫಾಸ್ಟಾಗಿ ಅನ್ನಭಾಗ್ಯ ಹಣ ಜಮಾ ಆಗ್ತಾ ಇಲ್ಲ. ಜನವರಿ ತಿಂಗಳ ನಿಮಗೆ ಅನ್ನಭಾಗ್ಯ ಹಣ ಫೆಬ್ರವರಿ 15 ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಆಹಾರ ಇಲಾಖೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೆಯ್ಟ್ ಮಾಡಿ ನೋಡೋಣ. ನಿಮಗೆ ಜನವರಿ ಲಾಸ್ಟು ಅಲ್ಲಿಂದ ನಿಮಗೆ DBT ಹಣ ಬರೋದು ಸ್ಟಾಪ್ ಆಗುತ್ತೆ. ಓಕೆನಾ? ಹಾಗಾಗಿ ಏನಿದೆ ಇವತ್ತಿನ ಒಂದು ಅಪ್ಡೇಟನ್ನು ನಿಮಗೆ ಕೊಡುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.